ಜಸ್ಟ್ 1 ಮಂತ್ನಾಗ 1 lakh ಸಬ್ಸ್ಕ್ರೈಬರ್ ಆಗ್ಯಾರ. 1 month 600K ಆಗೋ ತನಕ ನಮ್ಗೆ ಮನ್ಯಾಗ ಗೊತ್ತಿರ್ಲಿಲ್ರಿ ಹಿಂಗ ಆಗ್ಲಾಗತ್ತೈತಿ ಅಂತ. ಅದೇ ಹಂಗ ಎಲ್ಲಾರ್ದೂನು ಎಲ್ಲಾ ಮನಿ ದ್ವಾಸ್ ತೂತೆ, ಆದ್ರ ತೂತುಗಳು ಡಿಫ್ರೆಂಟ್ ಆಗಿರ್ತಾವ ಅಷ್ಟೇ. ಸೊ ಇವಾಗ ಬಸ್ಸು ಹಿರೇಮಠ್ ಇಂಡಿಯಾ ಅಂತೇಳಿ ಯಾಕೆ ಹೆಸರು ಬಂತು ಸರ್? ಅದು ಹೆಂಗೈತಿ ಗೊತ್ತೇನ್ರಿ, ಸ್ಟಾರ್ಟಿಂಗ್ ಕರೆಕ್ಟ್ ಹೇಳಿದ್ರು ನೋಡಿ, ಯಾರು ಕೇಳಿರಲಿಲ್ಲ. ಅದು ಬಿಟ್ಟು ಇನ್ಕಮ್ ನಮ್ಗಂತೂ ಪ್ರೆಸೆಂಟ್ ಇನ್ಕಮ್ ಏನು ಇಲ್ಲ, 0 ಐತ್ರಿ ಈಗ ಸೋಷಿಯಲ್ ಮೀಡಿಯಾದಿಂದ. ಬದುಕು ಕಟ್ಕೋಬೋದಂದ್ರೆ ಒಂದ್ ರೇಂಜಿಗೆ ಅಂಬಾನಿ ಲೆವೆಲ್ದಾಗ ಏನು ಆಗ್ಲಿಕ್ಕಾಗಿಲ್ಲ, ಒಂದ್ ರೇಂಜಿಗೆ ಅಂದ್ರೆ ಜೀವನ ಮಾಡ್ಬೋದು ಅಷ್ಟೇ, ಯಾರ್ದಂಗಿಲ್ಲ. ನನ್ ಪೂರ್ತಿ ನನ್ಗೆ ಅನ್ಸೈತಿ ಸಸ್ತಾ ಸೆಲೆಬ್ರಿಟಿ ಅಂತ ಅಂದ್ರೆ ಸುಮ್ ಬಂದು ದುಡಿದ್ರು ಹೊಟ್ಟಿ ತುಂಬ್ತದ, ದುಡಿಲಿಲ್ಲ ಅಂದ್ರೆ ಭಿಕ್ಷೆ ಬೆಳೆದ್ರು ಹೊಟ್ಟಿ ತುಂಬ್ತದ. ಭೂಮಿಗೆ ಬಂದಿವಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು, ಸಣ್ಣ ಪುಟ್ಟ ಸಾಧನೆ ಮಾಡಿ. ನಮಸ್ಕಾರ. ನಮಸ್ಕಾರ ಸರ್. ಪೂರ್ತಿ ಏನ್ ಸರ್ ಈ ತರ ರೀಲ್ಸ್ ಮಾಡ್ಬೇಕು, ನಾನು ಇದು ಮಾಡ್ಬೇಕು ಅಂತ ಟಿಕ್ಟಾಕ್ ಅಲ್ಲಿ? ಟಿಕ್ಟಾಕ್ ಒಳಗೆ ಸ್ಟಾರ್ಟಿಂಗ್ ನಾವು ಮಾಡ್ಬೇಕಂದ್ರಿ ನಮ್ ರೆಡಿಮ್ ಶಾಪ್ ಇತ್ತು. ಅವಾಗ ಹಂಗೆ ಒಂದೊಂದು ಕೆಲವೊಂದು ಕಾಮಿಡಿ ಏನೇನ್ ಮೊದ್ಲು ಅನ್ಕೊಂಡೆ, ನಾವು ಸಣ್ಣ ಅನ್ಕೊಂಡೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದ್ರೊಳಗೆ ನಾವು ಮಾಡ್ಬೇಕು. ಆಮೇಲೆ ಅಂದ್ರೆ ಕಾಮಿಡಿ ಒಳಗೆ ಜಾಸ್ತಿ ಓದ್ ಕೊಡ್ತಿದ್ದೆ. ಅವನ ಮುದುಕ್ಯಾರೇ ಕಾಡ್ಲಕತ್ತಾವ. ನಾ ಹೊಸ ಟ್ಯಾಕ್ಟರ್ ಬೇರೆ ತೊಗೊಂಡಿದ್ದ, ಅದ್ರ ಮ್ಯಾಗ ಹೆಸರು ಹಾಕಿಸು, ನಂದು ಹೆಸರು ಹಾಕಿಸು, ನಿಂದ ಹೆಸರು ಹಾಕಿಸು, ಮಾಡೋದೇ ತಪ್ಪಾಯ್ತು. ಸಣ್ಣ ವಿದ್ಯಾರ್ಥಿ ಅನ್ಕೊಂಡು ಅದ್ರೊಳಗೆ ಇಂಟ್ರೆಸ್ಟ್ ಇತ್ತು ಜಾಸ್ತಿ. ಈ ಟಿಕ್ಟಾಕ್ ಬಂದಾಗ ಎಲ್ಲರೂ ಹಂಗೆ ಮಾಡ್ಕೊತಿದ್ರಿ. ಅವ್ರೇನು ಅವಲ್ಲ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ, ಮತ್ತು ಆ ರೀಲ್ಸ್ ಮ್ಯಾಗ ಮಾಡಿದ್ನಿ, ಆ ಸಾಂಗ್ ಮ್ಯಾಗ ಮಾಡಿದ್ನಿ ಮಾಡ್ಕೊತಿದ್ರು. ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತೇವೆ ಸ್ವಲ್ಪ ಜನ ಏನು ಮಾಡ್ಬೇಕು ಅನ್ನೋದ್ರೊಳಗೆ ಕಾಮಿಡಿನೇ ಇತ್ತು ತಲೆಯಾಗ. ಮತ್ತು ಕಾಮಿಡಿಯಿಂದ ಸ್ಟಾರ್ಟ್ ಮಾಡಿದೆ, ಒಂದು 2-3 ಜೋಕ್ಸ್ ಮಾಡಿದೆ. ಅವು ಸ್ವಲ್ಪ ವೈರಲ್ ಆದವು ರೀ. ಆಮೇಲೆ ಮತ್ತೊಬ್ರದ್ದು ನೋಡ್ತಿದ್ದೆ, ನಾನು ಮಾಡೋದು ಹೆಂಗಾಗ್ತೈತಿ ಅಂತ ತಿಳ್ಕೊಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕನ್ನಡದಾಗ ಆಲ್ಮೋಸ್ಟ್ ಯಾರು ಇದ್ದಿದ್ದಿಲ್ಲ ರೀ ಮೊದಲು. ಏಷ್ಯಾನೆಟ್ ನ್ಯೂಸ್ ಐತಲ್ಲ, ಸೊ ಅದ್ರೊಳಗೆಲ್ಲ ಸಿಕ್ಕಾಪಟ್ಟೆ ನಿಮ್ಮ ವೈರಲ್ ಆಗ್ತಿತ್ತು. ಉತ್ತರ ಕರ್ನಾಟಕದಲ್ಲಿ ಯಾರೇ ರೀಲ್ಸ್ ಫೇಮಸ್ ಆಗಿ ಮಾಡ್ತಿದಾರೆ ಅಂದ್ರೆ ನೀವು ಒಬ್ಬರೇ ಇರ್ತೀವಿ. ಸೊ ಅದು ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಟಿಕ್ಟಾಕ್ ಬ್ಯಾನ್ ಆಯ್ತು. ಸೊ ಅದು ಹೆಂಗ್ ಅನಿಸ್ತು ನಿಮ್ಗೆ ಆ ಸಿಚುವೇಶನ್? ಟಿಕ್ಟಾಕ್ ಸ್ಟಾರ್ಟಿಂಗ್ ಬ್ಯಾನ್ ಆದಾಗ ಒಳ್ಳೇದಾಯ್ತು ಅನಿಸ್ತು ಸ್ಟಾರ್ಟಿಂಗ್. ಯಾಕಂದ್ರೆ ಎಲ್ಲಾ ಕೆಲಸ ಬಿಟ್ಟು ಅದಕ್ಕೆ ಬ್ಯಾನ್ ಹತ್ಬಿಟ್ಟಿದ್ವಿ. ಆಮೇಲೆ ಅದೊಂದು ಬ್ರೇಕ್ ಸಿಕ್ಕಂಗಾಯ್ತು, ನಮ್ಗೊಂದು ರೆಸ್ಟ್ ಸಿಕ್ಕಂಗಾಯ್ತು. ಆಮೇಲೆ ತಿಳಿತು, ಆಮೇಲೆ ಅರ್ಥ ಆಗ್ಲತ್ತು ಬ್ಯಾನ್ ಆಗಬಾರ್ದಾಗಿತ್ತು, ನಾವು ಸ್ವಲ್ಪ ದಿನ ಇರ್ಬೇಕಾಗಿತ್ತು ಅಂತೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಬೆಳೆದಿದ್ದು ಅದರಿಂದನೇ ಅಲ್ರಿ. ಅವಾಗೇನು ಅಷ್ಟು ನಮ್ಗೆ ನಾಲೆಜ್ ಇರ್ಲಿಲ್ಲ ರೀ ಅವಾಗ. ಸುಮ್ಮನೆ ಏನೋ ಒಂದು ತಲೆಯಾಗ ಬಂದಿತ್ತ ಕಾಮಿಡಿ ಮಾಡೋದು ಅಷ್ಟೇ. ಸೊ ಅದಾದ್ಮೇಲೆ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲಿ, ಆಕಾಶವೇ ಬೀಳಲಿ ಮೇಲೆ ನಾನಿನ ಕೈ. ಬೇರೆ ಫೀಲ್ಡಿಗೆ ಹೆಂಗ್ ಶಿಫ್ಟ್ ಆದ್ರಿ? ಬೇರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅದಕ್ಕೆ ಯಾವ ತರ ಶಿಫ್ಟ್ ಆದ್ರಿ? ಸ್ಟಾರ್ಟಿಂಗ್ ಹೇಳ್ರೆ ನಿಮ್ಗೆ ಬ್ಯಾನ್ ಆದ ತಕ್ಷಣನೇ ಫಸ್ಟ್ ವಿಡಿಯೋ ಮಾಡಿದ್ದೆ ರೀ ನಾ. ಸ್ಟಾರ್ಟಿಂಗ್ ಫುಲ್ ರನ್ ಆಯ್ತು ಯೂಟ್ಯೂಬ್ ಒಳಗೆ. ರನ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮಾಡ್ಲತ್ತಿದ್ರಿ. ಅವೆಲ್ಲ ಕಂಟಿನ್ಯೂ ರನ್ ಆದ್ರಿ. ಅಂದ್ರೆ ಒಂದು ಸ್ಲೋನೇ ಇಲ್ಲ, ಫುಲ್ ಸ್ಪೀಡ್ನಾಗಿದ್ದು. ಜಸ್ಟ್ 1 ಮಂತ್ನಾಗ 1 lakh ಸಬ್ಸ್ಕ್ರೈಬರ್ ಆಗ್ಯಾರ. 1 ಮಂತ್ ಇಲ್ಲೇ ರೀ, ಒಂದು 20 ದಿವಸ ಅಷ್ಟೇ. ಜಸ್ಟ್ ಇನ್ಸ್ಟಾಗ್ರಾಮ್ ಟಿಕ್ಟಾಕ್ನಾಗ ಪೋಸ್ಟ್ ಹಾಕಿ, ಇದು ಇನ್ಸ್ಟಾಗ್ರಾಮ್ದ ಪೋಸ್ಟ್ ಹಾಕಿದ್ದೆ ರೀ ನಾ. ಬ್ಯಾನ್ ಆಗಿತ್ತ ಮೊದಲು. ಆ ಟೈಮ್ನಾಗ ಒಮ್ಮೆ ಸಬ್ಸ್ಕ್ರೈಬರ್ ಆದ್ರಿ, ಒಂದು 1 lakh ಸಬ್ಸ್ಕ್ರೈಬರ್ ಆದ್ರಿ. ಎಷ್ಟು 20 ದಿವ್ಸನಾಗ ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು ನನಗೆ. ಅವಾಗ ಅದ್ರಿ. ಆದ್ಮೇಲೆ ನಾವು ಮುಂದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಳೋದ್ ಬಿಟ್ಟು ಕಮ್ಮಿ ಮಾಡಿದ್ವಿ. ಯಾಕಂದ್ರೆ ಲಾಂಗ್ ವಿಡಿಯೋ ಗೊತ್ತು ನಮ್ಗೆ, ಶಾರ್ಟ್ ವಿಡಿಯೋ ಮೊದ್ಲಿನ ಇಂಟ್ರೆಸ್ಟ್, ಪ್ಲಸ್ ಜಾಸ್ತಿ ನಮ್ಗೆ ಇಷ್ಟಪಡೋದೇ ಶಾರ್ಟ್ ವಿಡಿಯೋಗಳಿಂದ ಜನ ಇಷ್ಟಪಡ್ತಿದ್ರು. ಹಿಂಗಾಗಿ ಅದು ದೊಡ್ಡ ವಿಡಿಯೋಗಳು ನಮ್ಗೆ ಅಷ್ಟು ಇದಾಗ್ಲಿಲ್ಲ ರೀ. ಆಮೇಲೆ ಟೀಮ್ನು ಕರೆಕ್ಟಾಗಿ ಇರ್ಬೇಕ್ರಿ, ಇದ್ರೆ ಸರಿ ಆಗ್ತೈತಿ. ಎಲ್ಲರೂ ಒಂದೊಂದು ಕೆಲಸನಾಗ ಇರ್ತಾರ್ರಿ. ಹಿಂಗಾಗಿ ಸ್ಟಾಪ್ ಮಾಡ್ಬಿಟ್ಟೇವ್ರಿ ಅಲ್ಲಿಗೆ. ಸೊ ಈಗ ರೀಲ್ಸ್, ಯೂಟ್ಯೂಬ್, ಟಿಕ್ಟಾಕ್ ಇವೆಲ್ಲ ಮಾಡ್ತಿದ್ರಲ್ಲ, ಮನೆ ಕಡೆ ಯಾವ ತರ ಸಪೋರ್ಟ್ ಕೊಡ್ತಿದ್ರು ನಿಮ್ಗೆ? ಮನೆಗೆ ಸಪೋರ್ಟ್ ಕೊಡ್ತಿದ್ರಿ ಮನೆ ಒಳಗೆ. ಅಂದ್ರೆ ಸ್ಟಾರ್ಟಿಂಗ್ ನಮ್ದು ಟಿಕ್ಟಾಕ್ನಾಗ ಒಂದು 600K ಆಗೋ ತನಕ ನಮ್ಗೆ ಮನ್ಯಾಗ ಗೊತ್ತಿರ್ಲಿಲ್ಲ ರೀ ಹಿಂಗೆ ಆಗ್ಲಾಗತ್ತೈತಿ ಅಂತ. 1 million ಆದ್ಮ್ಯಾಗ ಒಂದು ಸ್ವಲ್ಪ ಹೇಳಿದ್ವಿ ನಾವು ಹಿಂಗೈತಿ ಅಂದ್ರೆ. ನಾವು ಹೇಳೋಕ್ಕಿಂತ ಮೊದಲೇ ಊರಾಗ ಅವರು ಹೇಳಿದ್ರಿ ಹಿಂಗೆ ಅಂತೇಳಿ. ಅವರು ಗೊತ್ತಾಗ್ತೈತ್ರಿ ಆಲ್ಮೋಸ್ಟ್. ಇಡೀ ಕರ್ನಾಟಕನೇ ನೋಡ್ಲಿಕ್ಕತೈತಿ ಅಂತಂದ್ರೆ ನಮ್ಮ ಮನೆಯವ್ರು ನೋಡ್ಲಾರ್ದು ಇರಂಗಿಲ್ಲ, ಗೊತ್ತಾಗಿರ್ತೈತಿ. ಹೇಳಿರ್ಲಿಲ್ಲ ಅಷ್ಟೇ ರೀ. ಸಪೋರ್ಟ್ ಮಾಡ್ತಾರ್ರಿ, ಅದನ್ನ ಮಾಡಿ ನಡಿತೈತಿ ಅನ್ನೋದಲ್ಲ ಅಂತೇಳಿ. ಆಮೇಲೆ ಇನ್ನೊಂದು, ನಾವು ಅವ್ರು ಮಾಡೋನಕ್ಕಿಂತ ಅವ್ರು ಹೇಳೋಕ್ಕಿಂತ ಮೊದಲು ಒಳ್ಳೆ ಕಂಟೆಂಟ್ ಮಾಡು ಅಂತ ಹೇಳೋಕ್ಕಿಂತ ಮೊದಲೇನೆ ನಾವೇ ಸ್ಟಾರ್ಟಿಂಗ್ ಅಂದ್ರೆ ನಮ್ಮ ಮನೆಯವ್ರು ನೋಡೋದು ಹೆಂಗಾಗ್ತೈತಿ, ಅವು ನಮ್ಮ ಕಂಟೆಂಟ್ ಅವ್ರು ಅಂದ್ರೆ ನಮ್ಮ ಬಿಹೇವಿಯರ್ ನಮ್ಮ ಮನೆಯವ್ರು ನೋಡ್ರೆ ಹೆಂಗಿರ್ತೈತಿ ಅಂದ್ರೆ ಹೊರಗಿನವ್ರಿಗೂ ಹಂಗೆ ಇರ್ತೈತಿ ರೀ. ರೈಟ್ ರೀ. ಈಗ ನಾವ್ ಅಂದ್ರೆ ಕೆಟ್ಟ ಕಂಟೆಂಟ್ ಮಾಡ್ಲಿಕತ್ತೇವ ಅಂತಂದ್ರೆ ಒಂದ್ ಬೇರೆ ತರ ಮುಜುಗರ ಆಗತ್ತೈತಲ್ರಿ. ನಮ್ಗೆ ಮುಜುಗರ ಆಯ್ತಂದ್ರ ಮುಗಿದೋಯ್ತ್ರಿ. ಆಲ್ಮೋಸ್ಟ್ ಯಾರಿಗೂ ಮುಜುಗರ ಆಗಂಗಿಲ್ಲ.
ಹಿಂಗಾಗಿ ನಾವು ಒಳ್ಳೆ ಕಂಟೆಂಟ್ ಮಾಡ್ಕೋತ ಬಂದಿವ್ರಿ ಇಲ್ಲಿ ತನಕ. ಸೊ ಅಲ್ಲಿಂದ ಕಂಟೆಂಟ್ ಮಾಡ್ಕೊಂಡು ಬಂದ. ಹಾ, ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಹಿಡ್ಕೊಂಡು ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಕಂಟೆಂಟ್, ಯಾರಿಗೂ ಅಂದ್ರೆ ಬೇಗಳು ಎಲ್ಲ ಏನಿಲ್ಲ ಮಾಡ್ಕೊಂಡು ಬಂದಿವಿ. ಇರ್ತಾವ್ರಿ ಒಂದೊಂದು ನಾರ್ಮಲ್ ಆಗಿ ಹುಸುಳೆ ಮಗ ನಾವು ಇವು ಅಂತ ನಾರ್ಮಲ್ ಇವು. ಉತ್ತರ ಕರ್ನಾಟಕ ಅಂತೇಳಿ ಹೆಂಗ್ ಅನ್ಕೊಂಡ್ಬಿಟ್ಟಾರ ಅಂದ್ರೆ ಜನ, ಉತ್ತರ ಕರ್ನಾಟಕ ಅಂದ್ರೆ ಬೈಗಳ ತನಕ ಅದಲ್ರಿ ತಪ್ಪದು. ಆದ್ರೆ ಅದೇನೋ ಯಾವಾಗೋ ಒಂದು ಯಾವ್ದೋ ಸಂದರ್ಭದೊಳಗೆ ಅದೊಂದು ಅದನ್ನ ಬಹಳ ನಾರ್ಮಲ್ ಮಾಡ್ಬಿಟ್ಟಾರ. ಹಿಂಗಾಗಿ ಅದು ಒಂದು ಸರಿ ರೀ. ನುಗ್ಗೋ ಬುಲೆಟ್ ಎದುರುಗಡೆ ಯಾವನಿದ್ರೇನು? ನುಗ್ಗೋ ಬುಲೆಟ್ ಅಂದ್ರೆ ಗೋಯಿಂಗ್ ಬುಲೆಟ್ ಅಪೋಸಿಟ್ ಹೂ ಈಸ್ ದೇರ್. ಉತ್ತರ ಕರ್ನಾಟಕ ಅಂದ್ರೆ ಬೈಗಳ ಅಂತ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ತಿಳಿಸಿದಾರೇನು ಕೂಡ. ಹೌದು. ಸೊ ಉತ್ತರ ಕರ್ನಾಟಕ ಅಂದ್ರೆ ಹುಸುಳ ಮಗ, ಸೊ ಇದೇ ತಲೆಗೆ ಬರ್ತಾವ ಬಹಳ. ಅಂದ್ರೆ ಇವಾಗ ಬೆಂಗಳೂರು ಸೈಡ್ ಹೋದ್ರೆ ಸೊ ಉತ್ತರ ಕರ್ನಾಟಕ ಬೈಗಳ. ಸೊ ಕೆಲವೊಂದ್ ಕಡೆ ರೀಲ್ಸ್ ಮಾಡಿದ್ ನೋಡಿದ್ವಿ. ಸೊ ಇವರು ಬೆಂಗಳೂರದವ್ರು ಒಂದ್ ಸೈಡ್ ಬೈದ್ರೆ ಉತ್ತರ ಕರ್ನಾಟಕದವ್ರು ಒಂದ್ಸಲ ಬೈಯೋದು, ಆ ತರ ಸಿಕ್ಕಾಪಟ್ಟೆ ಮಾಡಿದ್ವಿ. ಸೊ ಸ್ವಲ್ಪ ಕೂಡ ಬೇಜಾರಾಗತ್ತೆ ನಮ್ಗೆ, ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಒಂದು ಹೆಮ್ಮೆ ಐತಿ ನಮ್ಗೆ. ಸೊ ಈ ಕಡೆ ಇದು ಇರ್ಬೋದು. ಅದಾರ್ರಿ ನಾವು ಹೇಳ್ರಿ ನಿಮ್ಗ ಪ್ರತಿಯೊಂದು ಇದ್ರಾಗೂ ಅದಾರ. ಈಗ ನಮ್ಮ ಉತ್ತರ ಕರ್ನಾಟಕ ಬೇಗಳ ಫೇಮಸ್ ಅಂದ್ರೆ ಅವ್ರ ಕಡೆ ಒಂದು ಬೇರೆ ಕೆಟ್ಟ ಫೇಮಸ್ ಇರ್ತದೆ. ಅದೇ ಹಂಗ ಎಲ್ಲಾರ್ದೂನು ಎಲ್ಲಾ ಮನಿ ದ್ವಾಸ ತೂತೆ, ಅದ್ರ ತೂತುಗಳು ಡಿಫ್ರೆಂಟ್ ಆಗಿರ್ತಾವ ಅಷ್ಟೇ. ಎಲ್ಲಾರು ಅದೇ ಮಾಡ್ಕೊಂಡಿಲ್ಲ, ನಾವು ಗೊತ್ತು ಮಾಡ್ತೀವಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಏನ್ ಮಾಡಿದ್ರು ಟ್ರೆಂಡ್ ಆಗ್ತಾವಲ್ರಿ, ಅದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಎದ್ದು ಬೀಳ್ತಾವ ಅಷ್ಟೇ. ಉತ್ತರ ಕರ್ನಾಟಕದ ಕಡೆ ಸೊ ಏನ್ ಮಾಡಿದ್ರೆ ಬೇಗ ಬೆಳಿತೀವಿ ನಾವು? ಉತ್ತರ ಕರ್ನಾಟಕ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಏನ್ ಮಾಡಿದ್ರು ಬೆಳಿತೀವ್ರಿ. ಆದ್ರೆ ಅದ್ರೊಳಗೆ ಕಂಟೆಂಟ್ಗಳು ಅಂದ್ರ ಅದಾವ್ರಿ ಸಿಕ್ಕಾಪಟ್ಟೆ ಅದಾವ. ಈಗ ಸದ ಆಲ್ರೆಡಿ ಮತ್ತೆ ಹೊಸ ಏನೇನು ಮಾಡ್ಲತ್ತಾರ. ಈಗಂತೂ ಕಾಮಿಡಿ ಅಂತೂ ನಾರ್ಮಲ್ ಐತ್ರಿ. ಈಗ ಅದು ಉತ್ತರ ಕರ್ನಾಟಕ ಇದ್ರಾಗ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಬರಂಗ, ಅಂದ್ರೆ ಜನ ನೋಡ್ಬೇಕು, ಮುಂದಿನ ಪಾಠಗಳು ನೋಡ್ಬೇಕು ಅನ್ನೋರಂಗ ಕೆಲವೊಂದು ಇದು ಕೊಡ್ಬೇಕು ಅಷ್ಟೇ. ಸೊ ನಾನು ರೀಸೆಂಟ್ ಆಗಿ ನೋಡ್ಕೊಂಡ್ ಬಂದೆ. ಸೊ ಉತ್ತರ ಕನ್ನಡದ ಫೇಮಸ್ ಆಗೋದು ಇವಾಗ ಟ್ರೆಂಡಿಂಗ್ ಅಲ್ಲಿ ಸಾಂಗ್ ಇರೋದಪ್ಪ, ಹುಬ್ಬಳ್ಳಿಯಿಂದ ಹೂವ ತಂದಿನ ಅಂತ ಹೇಳಿ ಸಾಂಗ್ ಐತಲ್ರಿ. ಹೌದು, ನಾನು ಫೋನ್ ಪೇ ಮಾಡವ ಅಂತ ಹೇಳಿ ಸಾಂಗ್ ಐತ. ನಾ ಕೇಳಿಲ್ರಿ. ಹುಬ್ಬಳ್ಳಿಯಿಂದ ಏನೋ ಐತದ, ಯಾವ್ದಂದ್ರೆ ತರ್ತೀನಿ ಹೂವ. ತರ್ತೀನಿ, ಹುಬ್ಬಳ್ಳಿಯಿಂದ ತರ್ತೀನಿ ಹೂವ, ಇರ್ಕಲ್ ಸೀರೆ ಬೇಕಂದ್ರೆ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿ ಒಂದು ಸಾಂಗ್ ಐತ್ರಿ, ಸಕ್ಕದಾಗೈತೆ. ಹೌದೌದು, ಕೇಳಿನ್ರಿ. ಅಂದ್ರೆ ಪರ್ಫೆಕ್ಟ್ ಆಗಿ ಅದು ಎಲ್ ಬೇಕಲ್ಲಿ ಇವಾಗ ಅದಂತಲ್ಲ, ಟ್ರ್ಯಾಕ್ಟರ್ಗಳಲ್ಲಿ ಎಲ್ಲ ಹೋಗ್ತಿದ್ರೆ ಅದೇ ಸಾಂಗ್ ಹತ್ತಿರ್ತಿರ್ತ, ಉತ್ತರ ಕರ್ನಾಟಕದ ಅದೇ ಸಾಂಗ್ ಇರ್ತವೆ. ಸೊ ಅದು ಎಲ್ಲ ಒಂದ್ ಪಾಠ ಆದ್ರಿ ಸರ್. ಸೊ ಮನೆಯಲ್ಲಿ ಇವೆಲ್ಲ ಮಾಡ್ತಿದ್ರಲ್ಲ, ಸೊ ಇನ್ಕಮ್ ಏನು ಇಲ್ವಾ ಅಂತ ಹೇಳಿ ಕೇಳಿರ್ಲಿಲ್ವಾ ನಿಮ್ಗೆ? ಇನ್ಕಮ್ ಏನಿಲ್ಲ. ಇನ್ಕಮ್ ಗಿಂತ ಅಂದ್ರೆ ಜನ ಇಷ್ಟಪಡ್ತಾರ ಅಂದ್ರೆ ಇನ್ಕಮ್ ಕಡೆ ನಮ್ಗೆ ಅಷ್ಟು ಒತ್ತು ಕೊಡ್ಲಿಲ್ರಿ ಆ ಟೈಮ್ನಾಗ. ಟಿಕ್ಟಾಕ್ನಾಗ ಪೂರ್ತಿ ಟಿಕ್ಟಾಕ್ ಮುಗಿದು ಹೋಗೋ ತನಕನೂ ನಮ್ಗೆ ಇಲ್ಲಿ ಇನ್ಕಮ್ ಬರ್ಲಿಲ್ಲ. ಬಟ್ ಇನ್ಕಮ್ ಅದು ಅಂದ್ರೆ ದುಡ್ಡೇ ಇಂಪಾರ್ಟೆಂಟ್ ಅನಿಸ್ಲಿಲ್ಲ ಆ ಟೈಮ್ನಾಗ. ಸಿಕ್ಕಾಪಟ್ಟೆ ಅಂದ್ರೆ ಜನರ ಪ್ರೀತಿ ಮುಂದೆ ಏನೂ ಅನಿಸ್ಲಿಲ್ಲ ನಮ್ಗೆ. ಹಿಂಗಾಗಿ ನಾವು ಅಷ್ಟು ಅದ್ರ ಕಡೆ ಇನ್ಕಮ್ ಕಡೆ ಏನು ಹೋಗ್ಲಿಲ್ಲ. ಜಸ್ಟ್ ಏನ್ರಿ ಡೈಲಿ ನೋಡಿ ಜನ ಇಷ್ಟಪಡ್ಲಾತಾರ ಅಂದ್ರೆ ಡೈಲಿ ಒಂದ್ 2 ವಿಡಿಯೋ ಕೊಡ್ಬೇಕು ಅಂದ್ರೆ ಕಾಯ್ತಿದ್ರಿ ಜನ ಆ ಟೈಮ್ನಾಗ. ನಮ್ಮ ಆಡಿಯನ್ಸ್ ಎಲ್ಲ ಕಾಯ್ತಿದ್ರು, ಯಾವಾಗ ಹೊಸ ವಿಡಿಯೋಗಳು ಬರ್ತಾವ, ಯಾವಾಗ ರೀಲ್ಸ್ ಬರ್ತಾವ ಅಂತೇಳಿ. ಅದಂಗಾಗಿ ನಮ್ಗೆ ಅದೇ ಜಾಸ್ತಿ ಇಂಪಾರ್ಟೆಂಟ್ ಅನಿಸ್ತು. ಹಿಂಗಾಗಿ ಅದೇ ಮಾಡಿದ್ರಿ. ಅದಾದ್ಮೇಲೆ ಯೂಟ್ಯೂಬ್ನಾಗ ಹೇಳಿಲ್ಲ ನಿಮ್ಗೆ, ಅರ್ಧಕ್ಕೆ ಬಿಟ್ಟಿನಿ. ಅಲ್ಲೇನು ಪೇಮೆಂಟ್ ನಾನು ಅಷ್ಟೊಂದು ಇದು ಮಾಡ್ಲಿಲ್ರಿ. ಬಿಟ್ಟಿನಿ, ಮತ್ತೆ ಸ್ಟಾರ್ಟ್ ಮಾಡಿವ್ರಿ. ಹಿಂಗೆ ಸಣ್ಣಗೆ ಇರ್ತೈತಿ, ಬಟ್ ಏನೋ ಕಂಟೆಂಟ್ ಕೊಡ್ಬೇಕಂತ ಹೇಳಿ ಮಾಡ್ತೀವಿ. ನಾವೇನು ಪೇಮೆಂಟ್ ಸಲುವಾಗಿ ಏನು ಮಾಡಂಗಿಲ್ಲ. ಹೌದು ಸರ್. ಸೊ ಇವಾಗ ಬಸ್ಸು ಹಿರೇಮಠ್ ಇಂಡಿಯಾ ಅಂತೇಳಿ ಯಾಕೆ ಹೆಸರು ಬಂತು ಸರ್? ಅದು ಹೆಂಗೈತೆ ಗೊತ್ತೇನ್ರಿ, ಸ್ಟಾರ್ಟಿಂಗ್ ಕರೆಕ್ಟ್ ಕೇಳಿದ್ರು ನೋಡಿ, ಯಾರು ಕೇಳಿರಲಿಲ್ಲ. ಅದು ಫೇಸ್ಬುಕ್ನಾಗ ನನ್ಗೆ ಸ್ಟಾರ್ಟಿಂಗ್ ಏನಂದ್ರೆ ಬಸವರಾಜ್ ಹಿರೇಮಠ ಅಂತ ಮೊದಲು ಫೇಸ್ಬುಕ್ ಟ್ರೆಂಡ್ ಇತ್ರಿ. ಅದಾದ್ಮ್ಯಾಗ ಈಗ ಇನ್ಸ್ಟಾಗ್ರಾಮ್ ಮತ್ತೆ ಟಿಕ್ಟಾಕ್ ಎಲ್ಲ ಬಂದು. ಸ್ಟಾರ್ಟಿಂಗ್ ಬಂದಾಗ ಫೇಸ್ಬುಕ್ನಾಗ ನಂದು ಬಸವರಾಜ್ ಹಿರೇಮಠ ಅಂತ ಹೇಳಿದ್ರಿ. ಬಸವರಾಜ್ ಹಿರೇಮಠ ಅಂತ ಒಬ್ರಿಗೆ ಯಾರಿಗೂ ಕೇಳಿದ್ನಿ ರೀ. ನಾನು ನಿಮ್ದು ಫೋಟೋ ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕು ಅಂತಂದ್ರೆ ಆ ಟೈಮ್ನ ವಾಟ್ಸಪ್ನು ಅಷ್ಟು ಯೂಸ್ ಇದ್ದಿಲ್ರಿ, ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಿದ್ರು. ವಾಟ್ಸಪ್ ಜಾಸ್ತಿ ಇರ್ಲಿಲ್ರಿ ಯಾರ್ದು. ಆ ಟೈಮ್ನಾಗ ಫೇಸ್ಬುಕ್ ಐತ್ರಿ, ಅಂದ್ರೆ ಬ್ರೌಸರ್ನ ಯೂಸ್ ಮಾಡ್ತಿದ್ರು. ಆ ಟೈಮ್ನಾಗ ಫೋಟೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಪ್ರೊಫೈಲ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಬಸವರಾಜ್ ಹಿರೇಮಠ ಅಂತ ಹೇಳಿ ಬರ್ತೈತಿ ಅಂತಂದೇನೆ. ಬಸವರಾಜ್ ಹಿರೇಮಠ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅದಾವ. ಯಾವ ಅಂದ್ರೆ ಐಡಿಗಳು ಏನ್ರಿ ಒಂದ್ 50 ಗಂಟೆ ಐಡಿ ಬರ್ಲತ್ತವ, ಯಾವಾಗ ಗೊತ್ತಾಗಲಾಗಿತ್ತು ನನಗೆ ಅದಂದ್ರೆ ಅವರು. ಅಂದ್ಮೇಲೆ ನಾ ಏನ್ ಮಾಡಿದೆ ಅಂತದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಹೇಳಿ ಬಸ್ಸು ಹಿರೇಮಠ ಸ್ವಲ್ಪ ಅಂದ್ರೆ ಆ ಟೈಮ್ನಾಗ ಸ್ವಲ್ಪ ಭಾಳ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಇರ್ತೈತಲ್ರಿ. ಅದಕ್ಕೆ ಬಸ್ಸು ಹಿರೇಮಠ ಇಂಡಿಯಾ ಅಂತೇಳಿ ಮಾಡ್ತಾರೆ. ಅದು ಇಂಡಿಯಾ ಅಂತ ಮಾಡಿದಾಗ ಅದು ಇಂಡಿಯಾ ಬಸ್ಸು ಹಿರೇಮಠ ಇಂಡಿಯಾ ಅಂತ ಹೊಡೆದ್ರೆ ಸ್ಪಾಟ್ ನಾವು ಫಸ್ಟಿಗೆ ನಂದೇ ಬರ್ತಿತ್ತು. ಹಿಂಗಾಗಿ ಅದು ಕರೆಕ್ಟ್ ಆಯ್ತು ರೀ. ಅದಾದ್ಮೇಲೆ ಟಿಕ್ಟಾಕ್ನಾಗ ಏನಾಯ್ತು ಗೊತ್ತೇನ್ರಿ, ಅಂದ್ರೆ ನಂಬರ್ ಮ್ಯಾಗ ಕ್ರಿಯೇಟ್ ಮಾಡ್ಕೋಬೇಕು ಐಡಿ, ಫೇಸ್ಬುಕ್ ಮ್ಯಾಗ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕೇಳ್ತೈತ್ರಿ ಟಿಕ್ಟಾಕ್ ಐಡಿ.
ಆ ಟೈಮ್ನಾಗ ಏನು ಮಾಡಿದ್ರನ ಫೇಸ್ಬುಕ್ ಟಚ್ ಕೊಟ್ಟು ಬಿಟ್ಟಾರೆ ಅದಕ್ಕೆ. ಅಂದ್ರೆ ಅದ್ರದ್ದು ಒಳಗಿಂದೆಲ್ಲ ಡೀಟೇಲ್ ಎಲ್ಲ ಅದೇ ಕೂತ್ ಬಿಡ್ತೀರಿ. ಬಸು ಹಿರೇಮಠ ಇಂಡಿಯಾನೇ ಕೂತ್ ನಾ ಮಾಡ್ಬೇಕು ಅಂತ ಮಾಡಿಲ್ಲ ಅದಕ್ಕೆ, ಅದು ಅದೇ ಕೂತ್ ಬಿಡ್ತು. ಹಂಗೆ ಕೂತ್ಕೊಂಡ್ಬಿಟ್ಟು ಸೊ ಅವಾಗಿಂದ ಬಸ್ಸು ಹಿರೇಮಠ ಇಂಡಿಯಾ ಅದೇ ಆಗ್ಬಿಟ್ಟೈತ್ರಿ. ಆಲ್ಮೋಸ್ಟ್ ಬಸು ಹಿರೇಮಠ ಅಂತಾರ್ರಿ, ಅದ್ರ ಒಂದ್ ಸ್ವಲ್ಪ ಲಾಸ್ಟಿಗೆ ಅದು ಇದಾಗಿತ್ತು. ಅದು ಹೆಸರು ಸಿಗ್ಲಿ ಅಂತ ಆತರ ಮಾಡಿದ್ವಿ. ಅಂದ್ರೆ ಫೇಸ್ಬುಕ್ ನ ಸಿಗ್ಲತ್ತ, ಅದು ನಮ್ಮ ಉದ್ದೇಶ ಬೇರೆ ಐತ್ರಿ. ಇಲ್ಲಿ ನೀವು ವರ್ಕೌಟ್ ಆಯ್ತದ, ಎಲ್ಲಾ ಕಡೆ ವರ್ಕೌಟ್ ಆಗಿ ಏನೋ ಒಂದ್ ಮಾಡಿ ಸೊ ಫೇಮಸ್ ಆಗಿ. ಸೊ ಅದು ಆದ್ಮೇಲೆ ಸೊ ನಿಮ್ಮ ಫ್ಯಾಮಿಲಿ ಯಾವ ತರ ಇದೆ ಸರ್, ಬ್ಯಾಕ್ ಗ್ರೌಂಡ್ ಹೆಂಗಿದೆ? ಹಂಗಂದ್ರೆ ನಮ್ದು ಹೊಲ ಐತ್ರಿ, ಒಂದ್ 5 ಎಕರೆ ಐತ್ರಿ. ಆಮೇಲೆ ಹೊಲದಾಗ ನಮ್ಮ ಅಪ್ಪರು ರಿಟೈರ್ ಇದು ಅದಾರ್ರಿ, ಟೀಚರ್. ಮಹಾರಾಷ್ಟ್ರ ಆಕೈತ್ರಿ, ಗಡಿನಾಡ ಕನ್ನಡ ಇದು ಮಾಡ್ತಿದ್ರು, ಇಂಗ್ಲೀಷ್ ಟೀಚರ್, ಹೆಡ್ ಮಾಸ್ಟರ್ ಇರ್ತಾರ್ರಿ. ಮುಗಿತ್ರಿ ಈಗ, ಅಂದ್ರೆ ಅವ್ರದ್ದು ರಿಟೈರ್ ಆಗೈತ್ರಿ. ಅವರು ಹೊಲಕ್ಕೆ ನೋಡ್ಕೋತಾರ್ರಿ. ನಾವು ಅಂಗಡಿ ಒಂದು ಮತ್ತು ಇವೇ ಸೋಷಿಯಲ್ ಮೀಡಿಯಾ ಅಥವಾ ನೋಡ್ಕೋತಿದ್ದೀವ್ರಿ ಆರಾಮಾಗಿ. ಸರ್ ಹೆಂಡತಿ ಮಕ್ಕಳು ಅದಾರಿ, ನಮ್ಮ ಮದುವೆ ಆಗೈತ್ರಿ. ಸರ್ ಯಾವಾಗ ಮದುವೆ ಐತಿ? ಮದುವೆ ಆಗಿ ಒಂದು 7 ವರ್ಷ ಆಯ್ತು ರೀ. ಟಿಕ್ಟಾಕ್ ಇದ್ದಾಗ ಮದುವೆ ಆಗ್ಬಿಟ್ಟಿರ? ಟಿಕ್ಟಾಕ್ ಮದುವೆ ಆದ್ಮೇಲೆ ಟಿಕ್ಟಾಕ್ ನ ಫೇಮಸ್ ಆದ್ರಿ. ಅದಕ್ಕಿಂತ ಮೊದಲು ಇರ್ಲಿಲ್ಲ. ಸೊ ಅದೊಂದು ಆಯ್ತಂದ್ರೆ ಸರ್ ಇನ್ಕಮ್ ಹೆಂಗ್ ಜನರೇಟ್ ಆಗತ್ತೆ ಸರ್ ಇದ್ರಾಗೆ? ಇನ್ಕಮ್ ಅಂದ್ರೆ ಯಾವ್ದ್ರಿಂದ ಈ ಸದ್ ಇನ್ಕಮ್ ಇಲ್ರಿ, ಯೂಟ್ಯೂಬ್ ಇಂದ ಐತ್ರಿ. ಯೂಟ್ಯೂಬ್ ನಾ ಮಾಡಲಾಗೇನ್ರಿ, ನಮ್ದು ಅಂಗಡಿ ಐತ್ರಿ, ನಮ್ದು ಆಯ್ತು ಅಷ್ಟೇ ಮಾಡ್ಕೋತೀವಿ. ಅದು ಬಿಟ್ಟು ಇನ್ಕಮ್ ನಮ್ಗಂತೂ ಪ್ರೆಸೆಂಟ್ ಇನ್ಕಮ್ ಏನಿಲ್ಲ, 0 ಐತ್ರಿ ಈಗ ಸೋಷಿಯಲ್ ಮೀಡಿಯಾದಿಂದ. ಸೊ ನೀವು ಟಿಕ್ಟಾಕ್ ಮಾಡಿದ್ರಿ ಅಂದ್ರೆ ಈಗ ಸಿನಿಮಾ ಬರ್ಲಾತವ್ರಿ, ಅವ್ರು ಕೊಡ್ತಾರೆ ಪೇಮೆಂಟ್. ಅಂದ್ರೆ ಒಂದು ಪರ್ ಡೇ ಇಂತಿಷ್ಟು ಇರ್ತೈತ್ರಿ, ಅದ್ರ ಮೇಲೆ ಕೊಡ್ತಾರೆ. ಒಂದು 8 ಸಿನಿಮಾ ಅದಾವ್ರಿ ಈಗ. ಅಂದ್ರೆ ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾಗಳು ಒಂದು 3-4 ಅದಾವ್ರಿ. ಕಾಲಾಪತ್ತರ ಮತ್ತು ಕಾಲಾಪತ್ತರಿ 13ನೇ ತಾರೀಕು ರಿಲೀಸ್ ಐತ್ರಿ. ಮತ್ತು ಈಗ ಡಾಲರ್ಸ್ ಪೇಟೆ ಒಂದು ಐತ್ರಿ, ಅದ್ರೊಳಗೆ ASI ಕ್ಯಾರೆಕ್ಟರ್ ಮಾಡೀನಿ. ಇದು 6ನೇ ತಾರೀಕು ರಿಲೀಸ್ ಐತ್ರಿ. ಈಗ ಸ್ವಲ್ಪ 2 ಸೀನ್ ಹೋಗದೇನ್ರಿ ಅದ್ರಾಗ, ಅದ್ರೊಳಗೆ ಫುಲ್ ಅದೇನ್ರಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ. 1-2 ಸಿನಿಮಾ ರಿಲೀಸ್ ಆದ್ರಿ. ಮತ್ತೊಂದು ಸಿನಿಮಾ ಬಂದೈತ್ರಿ ಈಗ. ಮತ್ತು ಹಾಗೇ ಅಂದ್ರೆ ಇದು ರಾಯಲ್ ಮ್ಯಾಕ್ ಅಂತ ಒಂದು ಸಿನಿಮಾ, ಅದು ಇದ್ರಾಗ ಯೂಟ್ಯೂಬ್ನ ರಿಲೀಸ್ ಐತ್ರಿ. ಆಮೇಲೆ ಇದು ರೀ ಮರಾಠಿ ಒಳಗೆ ಒಂದು ಸೀನ್ ಮಾಡೀನಿ, ಮರಾಠಿ ಒಳಗೆ ಒಂದು ಸಿನಿಮಾ ಮಾಡೀನಿ. ಅದ್ರೊಳಗೆ ಸಣ್ಣ ಕ್ಯಾರೆಕ್ಟರ್ ಐತ್ರಿ, ಅಂದ್ರೆ ಒಂದು ಸೀನ್ ಐತ್ರಿ. ಅಂದ್ರೆ ಪ್ರಾಧ್ಯಾಪಕದ ಒಂದು ಸೀನ್ ಐತ್ರಿ, ಅದೊಂದು ಮಾಡೀನಿ. ಅಂದ್ರೆ ನಾವು ಗಡಿನಾಡಕ್ಕೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಮರಾಠಿ ಬಾಯಿಗಳು ಐತವು, ಮಾಡ್ಬೋದು ಅಂತಂದ್ರೆ. ಇವಾಗ ಸರ್ ನೀವು ಟಿಕ್ಟಾಕ್ ಮಾಡಿದ್ರಿ, ಸೊ ಇನ್ಸ್ಟಾಗ್ರಾಮ್ ಮಾಡಿದ್ರಿ, ಯೂಟ್ಯೂಬ್ ಎಲ್ಲ ಒಳಗೆ ಒಂದ್ ಸ್ವಲ್ಪ ಹೆಸರು ಮಾಡ್ಕೊಂಡ್ರಿ. ಸೊ ಇಷ್ಟೆಲ್ಲ ಮಾಡಿದ್ರೊಳಗೆ ನಿಮ್ಗೆ ಪ್ರಶಸ್ತಿಗಳು ಏನಾದ್ರು ಸಿಕ್ಕ ಅದಾವಲ್ರಿ? ಸೊ ಯಾವ ತರ ಪ್ರಶಸ್ತಿಗಳು? ಪ್ರಶಸ್ತಿ ಅಂತ ಹೇಳಕ್ ಬರಂಗಿಲ್ರಿ, ಯಾಕಂದ್ರೆ ಈಗ ಮುದ್ದೆ ಗೌರವ ಅದೇ ರೀ. ಪ್ರಶಸ್ತಿ ಅಂದ್ರೆ ಮುದ್ದೆ ಬೆಳ ಫಂಕ್ಷನ್ ಒಳಗೆ ಒಂದು ಪ್ರಶಸ್ತಿ ಕೊಟ್ಟಾರ್ರಿ, ಮನ್ಯಾಗ ಅದಾವ್ರಿ ಅವೆಲ್ಲ. ಅಂದ್ರೆ ಅಷ್ಟು ನೆನಪಿಲ್ಲ ಅವ್ರ ಹೆಸರುಗಳು, ಅಲ್ಲಿ ಕೊಟ್ಟಾರ್ರಿ. ಮತ್ತು ಮುದ್ದೆ ಬೇಳ ಇಲ್ಲಿ ಕಾಕಂಡಿಕಿರಿ, ಬಬಲೇಶ್ವರ ಹತ್ರ ಕಾಕಂಡಿಕಿರಿ, ಬಿಜಾಪುರ ರೀ, ಮತ್ತು ಗುಲ್ಬರ್ಗ ರೀ, ಬಾಗಲಕೋಟೆ ರೀ, ಮತ್ತು ಜಮಖಂಡಿ ರೀ, ಈ ಕಡೆ ಎಲ್ಲ ಅಂದ್ರೆ ಜಾಸ್ತಿ ಕೊಟ್ಟಾರ್ರಿ. ಅದಾವ್ರಿ ಮನ್ಯಾಗೆಲ್ಲ ಪೂರ್ತಿ ಎಲ್ಲ ಮ್ಯಾಗ ಹಚ್ಚೀನ್ರಿ. ಅದು ಒಂದು ಸೆಟಪ್ ನಿಮ್ಗೆ ಬೇಕಂದ್ರೆ ಫೋಟೋ ಕಳಿಸ್ತೀನಿ, ಇದ್ರೊಳಗೆ ಆ್ಯಡ್ ಮಾಡತ್ರಿ, ನಡೀತೈತ್ರಿ. ಅದಾವ್ರಿ. ಆಮೇಲೆ ಯೂಟ್ಯೂಬಿಂದ ಇದು ಸಿಲ್ವರ್ ಪ್ಲೇ ಬಟನ್ ಬಂದೈತ್ರಿ. ಮತ್ತು 100K ಪಾಸ್ ಆದದ್ದು. ಮತ್ತು ಹಲೋ ಆ್ಯಪ್ ಅಂತ ಇರ್ತಲ್ರಿ, ಟಿಕ್ಟಾಕ್ ಮಗ್ಗಲ್ಕೆ ಐತಲ್ರಿ, ಅದು ಸುಮ್ಮ ಅದು ಅದರಿಂದ ಒಂದು ಅವಾರ್ಡ್ ಕೊಟ್ಟಾರ್ರಿ 100K ಪಾಸಿಂದು. ಮತ್ತು ಮೋಜಿಂದ ಬಂದೈತ್ರಿ. ಮತ್ತು ಇದು ರೋಪೋಸೋ ರೀ. ಹಾಂ ರೀ. ಓಕೆ ಸರ್, ಅವೆಲ್ಲ ಒಂದು ಪಾರ್ಟ್ ಆದ್ರೆ. ಸೊ ಈ ಸೋಷಿಯಲ್ ಮೀಡಿಯಾದಿಂದ ನಾವು ಬದುಕನ್ನ ಕಟ್ಕೋಬೋದಾ? ಸೋಷಿಯಲ್ ಮೀಡಿಯಾದಿಂದ ಹೇಳ್ರಿ ನಿಮ್ಗೆ, ಅಂದ್ರೆ ನಾ ಟ್ಯಾಲೆಂಟ್ ಇದ್ದೀನಿ ಅಂತ ಹೇಳಂಗಿಲ್ಲ. ಅಂದ್ರೆ ಕೆಲವೊಂದು ಈಗ ನೋಡ್ರಿ, ಈಗ ನಮ್ಮ ಟ್ಯಾಲೆಂಟ್ ಇಲ್ಲ ಅಂದ್ರೂ ಬೇರೆ ಥರ ನಮ್ಗೆ ಇಷ್ಟಪಟ್ಟು ಜನ ಬೆಳೆಸಿರ್ತಾರೆ. ನಾವು ಟ್ಯಾಲೆಂಟ್ ಇದೀವಿ ಅಂತ ಹೇಳಂಗಿಲ್ಲ, ಹಿಂಗೆ ಇರ್ತದೆ. ಅಂದ್ರೆ ಟ್ಯಾಲೆಂಟ್ ಇದ್ರೆ ಒಂದು ಏನೋ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಬದುಕು ಕಟ್ಕೋಬಹುದು ಅಂದ್ರೆ ಒಂದು ರೇಂಜಿಗೆ ಅಂಬಾನಿ ಲೆವೆಲ್ದಾಗ ಏನು ಆಗ್ಲಿಕ್ಕಾಗಿಲ್ಲ, ಒಂದು ರೇಂಜಿಗೆ ಅಂದ್ರೆ ಜೀವನ ಮಾಡ್ಬೋದು ಅಷ್ಟೇ. ಅಷ್ಟೇ ಜೀವನ ಮಾಡ್ಲಿಕ್ಕಂದ್ರೆ ಒಂದು ಸೈಡ್ ಮಾಡ್ಕೋಬಹುದ್ರಿ. ಇದು ಪರ್ಮನೆಂಟ್ ಟೋಟಲ್ ಇದೆ ಅಂತ ಇದಕ್ಕೆ ಬೆನ್ನತ್ತೀವಿ ಅಂತಂದ್ರೆ ನಡುವೆ ಒಂದೊಂದ್ಸಲ ಎಡೋಬೇಕಾಗ್ತೈತ್ರಿ. ಆ ಟೈಮ್ನಾಗ ಈಗ ನೋಡ್ರಿಲ್ಲ, ಈಗ ಮೊದ್ಲಿನವ್ರು ನಾಟಕದವ್ರು ಒಂದೊಂದ್ಸಲ ನಾಟಕನೇ ಇರ್ಲಿಲ್ಲ ಅಂತಂದ್ರೆ ಒಂದೊಂದ್ಸಲ ಅವ್ರಿಗೆ ಉಪವಾಸ ಇರೋ ಪರಿಸ್ಥಿತಿ ಇರ್ತೈತಿ. ಹಳಿ ಕಲಾವಿದ್ರು ನೋಡ್ರಿಲ್ಲ ಹೆಂಗ್ ಇರ್ತೈತಿ. ಅವ್ರು ಅಂತ ಅವ್ರ ಮುಂದೆ ನಾವೇನೂ ಅಲ್ಲ, ನಾಟಕ ಮಾಡೋರ ಮುಂದೆ ನಾವ್ ಏನೂ ಇಲ್ಲ, 0. ಅಂಥವ್ರು ಅಂಥ ಕಲಾವಿದರಿಗೆ ಒಂದೊಂದ್ಸಲ ನಾಟಕ ಸಿಗ್ಲಿಲ್ಲ ಅಂದ್ರು, ಒಂದೊಂದ್ಸಲ ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂದ್ರೂ ನಮ್ಗೆ ಅವ್ರಿಗೆ ಉಪವಾಸ ಬಿಡೋ ಪರಿಸ್ಥಿತಿ ಬರ್ತೈತ್ರಿ. ಇದೇನು ದೊಡ್ಡ ವಿಷಯ ಈಗಿಂದ. ಇದೊಂದು ಪಾರ್ಟ್ ಆದ್ರೆ ಇದೊಂದು ಪಾರ್ಟು. ಸೊ ನೀವು ಇರೋದು ಎಲ್ಲಿ ಸರ್? ಚಡ್ಚಣಲ್ಲಿ. ಅಂದ್ರೆ ನಾವು ಇರೋದು ಶಿರಡೋಣ್ರಿ, ಹೋಗೋದು ಬರೋದು ಮಾಡ್ತೀವಿ. ಇದು ಅಂಗಡಿ ನಮ್ದು. ಯಾವ್ದ್ರ ಅಂಗಡಿ ಸರ್ ಇದು?
ರೇಡಿಯಂ ಶಾಪ್ ಅಂದ್ರೆ ಸ್ಟಿಕ್ಕರ್ ಶಾಪ್ ರೀ. ಸ್ಟಿಕರ್ ಶಾಪ್. ಚರ್ಚ್ ಇದು ಶುರು ಮಾಡಿ ಎಷ್ಟು ದಿನ ಆಯ್ತು ಸರ್? ಶುರು ಮಾಡಿ ನೋಡ್ರಲ್ಲ ಒಂದು 10ರಿಂದ 12 ವರ್ಷ ಐತ್ರಿ. ಅಂದ್ರೆ ಹೆಚ್ಚೈತಿ ಜಾಸ್ತಿ. 12 ವರ್ಷ ಐತ್ರಿ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಮೊಬೈಲ್ ಶಾಪ್ ಇದ್ರಿ ನಂದು. ಮೊಬೈಲ್ ಶಾಪ್ ಹಂಗೆ ಭಾಳ ಸಣ್ಣವಿದೆ ರೀ. ನಾ ಟೈಮ್ನಾಗ ಮೊಬೈಲ್ ಶಾಪ್ ಮುಗಿಸ್ಕೊಂಡು ಸೌಕಾಸಕ್ಕೆ ಅಂದ್ರೆ ಅಪ್ಡೇಟ್ ಮಾಡ್ಕೊತು ಫೋಟೋ ಸ್ಟುಡಿಯೋ ಹಾಕಿದ್ರೆ ಫೋಟೋ ಸ್ಟುಡಿಯೋ ಸೈಡ್ ರೇಡಿಯಂ ಮಾಡಿದೆ ರೀ. ನಾ ಫೋಟೋ ಸ್ಟುಡಿಯೋ ಭಾಳ ಓಟ್ ಹಿಡ್ಲಿಕ್ಕೈತ್ರಿ. ಹಂಗಾಗಿ ಅದು ಸ್ವಲ್ಪ ಬಿಟ್ಟು ರೇಡಿಯಂಗೆ ಜಾಸ್ತಿ ಒತ್ತು ಕೊಟ್ಟು ರೇಡಿಯಂ ಕಂಟಿನ್ಯೂ ಮಾಡಿದೆ ರೀ. ಆರಾಮ ರೇಡಿಯಂ ಶಾಪ್. ನಿಮ್ಮ ಶಿಕ್ಷಣ ಏನು ಸರ್? ನಮ್ಮ ಶಿಕ್ಷಣ ರೀ ಸೆಕೆಂಡ್ ಇಯರ್ ಮುಗಿದಿತ್ತು ನಂದು. ಸೆಕೆಂಡ್ ಇಯರ್ ಮುಗಿದು ಆಮೇಲೆ ಐ ಟಿ ಸೆಕೆಂಡ್ ಇಯರ್ ಮುಗಿದು ಐ ಟಿ ಎರಡು ವರ್ಷ ಮುಗಿದೈತಿ ಎಲೆಕ್ಟ್ರಿಷಿಯನ್. ಅದು ಸರಿಯಾಗಿ ಅಂದ್ರೆ ದಂಡಿಗೆ ಹೈಸ್ಲಿಲ್ಲ ರೀ ನಾವು ಆ ಟೈಮ್ನಾಗ. ಹಿಂಗಾಗಿ ಅಲ್ಲಿ ಬಿಟ್ರಿ. ಆಮೇಲೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಮುಗಿದೈತ್ರಿ. ಅದು 2 ವರ್ಷ. ಅದನ್ನು ದಂಡಿಗೆ ಬಂದೆ ಬಿಟ್ಬಿಟ್ಟೇನ್ರಿ. ಒಟ್ಟು ಏನ್ರಿ ಇಂಟ್ರೆಸ್ಟ್ ಓದ್ಬೇಕು ಅನ್ನೋದಿಲ್ರಿ. ತಿಳ್ಕೊಂಡಿವ್ರಿ ಟೋಟಲ್ ಎಲ್ಲ. ಎಷ್ಟು ತಿಳ್ಕೊಬೇಕು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ತಿಳ್ಕೊಂಡಿವ್ರಿ ನಮ್ಮ ಪರ್ಸ್ನಲಿ ನಮಗೆ ತಿಳ್ಕೊಂಡಿವಿ. ಆಮೇಲೆ ಒಟ್ಟಿಗ ಏನ್ರಿ ಇಂಟ್ರೆಸ್ಟ್ ಎದ್ರಾಗ ಅಂದ್ರೆ ಇವು ಎಂಟರ್ಟೈನ್ಮೆಂಟ್ ಫೀಲ್ಡ್ನಾಗ ಮತ್ತು ಈ ಬಿಸ್ನೆಸ್ನಾಗ ಇಟ್ಟೇ ತಿಳಿಯತ್ರಿ. ಸೊ ನೀವೇ ಒಂದು ಸ್ವಂತ ಫಿಲ್ಮ್ ಮಾಡ್ಬೋದಿತ್ತಲ್ಲ ಸರ್? ಇಷ್ಟಕ್ಕೆಲ್ಲ ಟ್ಯಾಲೆಂಟ್ ಅದೀರಾ ನೀವು? ಇಲ್ರಿ ಹಂಗಂತಲ್ರಿ. ಅಂದ್ರೆ ಈಗ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಅಂದ್ರೆ ಅದ್ರದ್ದು ಕತಿ ಪ್ಲಾನ್ ಮಾಡೇನ್ರಿ. ಫೌಂಡೇಶನ್ ಐತ್ರಿ. ಹಿಂಗೆ ಕತಿ ಐತಿ ಅನ್ನಂಗೆ ಐತ್ರಿ. ಅಂದ್ರೆ ಯಾವ್ದ್ರ ಮೇಲೆ ಕತಿ ಮಾಡ್ಬೇಕು ಅನ್ನೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಈ ಕತಿ ಸ್ಟಾರ್ಟ್ ಮಾಡ್ಬೇಕ್ರಿ. ಕತಿ ಸ್ಟಾರ್ಟ್ ಮಾಡಿ ಆಯ್ತು ಅಂದ್ರೆ ಎಲ್ಲ ಸಪೋರ್ಟ್ ಸಿಕ್ತು ಅಂತಂದ್ರೆ ಮತ್ತೆ ಎಲ್ಲಾ ತರ ಅನುಕೂಲ ಆಯ್ತು ಅಂತಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಪ್ಲಾನ್ ಐತ್ರಿ. ಅಂದ್ರೆ ಒಂದು ಹವ್ಯಾಸ ಐತ್ರಿ ಕತಿಯರೇ ಬರೆದು ಇಡ್ಬೇಕಂತೇಳಿ. ಅದು ಮುಂದೆ ಆಗ್ಲಿ ಬಿಡ್ಲಿ ಅಂತೇಳಿ ಒಂದು ಚಲೋ ಕತಿ ಬರ್ಲಿತ್ತೇನ್ರಿ. ನೋಡ್ಬೇಕ್ರಿ. ನಾ ಮಾಡ್ತೀನಿ ಅಂತ ಹೇಳಂಗಿಲ್ರಿ. ಒಟ್ ಅದು ಹವ್ಯಾಸ ಐತ್ರಿ. ಸಿನಿಮಾ ಮಾಡ್ಬೇಕಂತೇಳಿ. ನೀವರೇ ಮಾಡ್ಬೋದಿತ್ತು ಬೇರೆಯವ್ರಿಗೆ ಯಾರಿಗಾರ ಮಾಡ್ಬೇಕು. ಇಲ್ಲಾಂದ್ರೆ ಅಲ್ಲೇ ಇರ್ಲಿ ಅದು. ಬಟ್ ನನಗೆ ಹವ್ಯಾಸಕ್ಕೆ ನಾ ಬರ್ದಿರ್ತೀನಿ ಸ್ಟಾರ್ಟ್ ಮಾಡ್ಬೇಕು. ಒಳ್ಳೇದು ಸರ್ ಅದು. ಸೊ ನಮ್ಗೆ ಏನ್ ಇಷ್ಟ ಅನ್ಸುತ್ತಲ್ಲ ಅದನ್ನ ಮಾಡ್ಬಿಟ್ಬಿಡೋದ್ರಿ. ಅದು ಪ್ರತಿಫಲ ದೇವ್ರಿಗೆ ಬಿಟ್ಬಿಡ್ರಿ. ಹಾ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ಈ ಸಾಂಗ್ ಫೀಲ್ಡ್ನಾಗು ಮತ್ತೆ ಎಂಟ್ರಿ ಅಂದ್ರೆ ಈ ಕಾಮಿಡಿ ಬಿಟ್ಟು ಸಾಂಗ್ಗಳು ಮಾಡ್ಲತ್ತೇನ್ರಿ. ಕೆಲವೊಂದು ಸಾಂಗ್ಗಳು ಬಂದವ್ರು ನಮ್ಗೆ ಒಂದು 15 ಸಾಂಗ್ ಆದ್ರಿ ಈಗ. 15 ಸಾಂಗ್ ಆದ್ರಿ. ಕೆಲವೊಂದು ನೆನಪಿದ್ದಂದ್ರೆ ಹಾಡೋದಿತ್ತಂದ್ರೆ ನಿಮ್ಗೆ ಇಷ್ಟ ಆಗಿರೋದು ಇಷ್ಟ ಆಗಿದೆ ಅಂದ್ರೆ ಮೊನ್ನೆ ಒಂದು ರಿಲೀಸ್ ಆಗಿತ್ತು ನೋಡ್ರಿ. ಮ್ಯಾಗಿಂದ ಹಗ್ಗ ಬಗಿ ಇಲ್ಲ ಮನಿಯ ಗೇಟ ತಗಿ ದೂರ ಸರಿಸಬ್ಯಾಡ ಹಗ್ಗ ಹರ್ಕೊಂಡೈತಿ ಹೋರಿ. ಇದೊಂದು ಮೊನ್ನೆ ರಿಲೀಸ್ ಆಗಿದ್ರಿ. ಇದಕ್ಕಿಂತ ಮೊದಲಿಂದು ಒಂದು ನೀ ಹೈಸ್ಕೂಲ ಶಾಲ್ಯಾಗ ಕಣ್ಣ ಹೊಡಿವಾಕಿ ಹಗಲೆಲ್ಲ ಅಂತೇಳಿ ಅದು MRSU ಮ್ಯೂಸಿಕ್ ಅಂತ ಹೇಳಿತ್ರಿ. MRSU ಮ್ಯೂಸಿಕ್ ಅಂತ ಹೇಳಿ ಅರವಿಂದ್ ಅವ್ರಿ ಅವ್ರದ್ರ ಊರ್ನಾರ. ಅಂದ್ರೆ ಟೋಟಲ್ ಅವ್ರ ಸಪೋರ್ಟ್ ಭಾಳ್ರಿ ಜಾಸ್ತಿ. ಅಂದ್ರೆ ಹಾಡೋರಿಗೆ ಅಂದ್ರೆ ಅವ್ರಿಗೆ ನಮ್ಗೆ ಕರೆಸಿ ಮಾಡಿ ಅಂದ್ರೆ ನಾನೇ ಫಸ್ಟ್ ಸ್ಟಾರ್ಟಿಂಗ್ ನಾನೇ ಕಾಲ್ ಮಾಡಿದ್ದೆ ಅವ್ರಿಗೆ ಕರೆಸಿ ನಮ್ಗೊಂದು ಅವಕಾಶ ಕೊಟ್ಟರು. ಹಿಂಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ. DJ ಅರವಿಂದ್ ಅಂತ. DJ ಅರವಿಂದ್ ರೈಟ್. ಸೊ ಅವ್ರದ್ದು ನಾನು ಸಾಕಷ್ಟು ಪಾಡ್ಕಾಸ್ಟ್ ನೋಡ್ತಿರ್ತೀನಿ. ಫಸ್ಟ್ ಪಾಡ್ಕಾಸ್ಟ್ ಅಂತ ಮಾಡ್ಯಾರ್ರಿ. ಆಮೇಲೆ ನಮ್ ಕರೆಸಿ ಒಂದು ಅವಕಾಶ ಕೊಟ್ಟಾರ್ರಿ ಅವರು ಸಾಂಗ್ ಒಳಗ. ಆಮೇಲೆ ಹಂಗೆ ಒಂದೊಂದೊಂದೊಂದು ಸಾಂಗ್ ಅಂದ್ರೆ ಒಂದ್ ತಿಂಗಳಿಗೆ ಒಂದ್ ಸಾಂಗ್ ನನ್ನ ಕೈಯಿಂದ ಮಾಡಿಸ್ತಾರ್ರಿ. ವಿಡಿಯೋ ಪ್ಲಸ್ ಸಾಂಗ್ ನನ್ನ ಕೈಯಲ್ಲಿ ಮಾಡಿಸ್ತಾರೆ. ಲಿರಿಕ್ಸ್ ಅವ್ರು ಇರ್ತೈತ್ರಿ. ಒಟ್ಟು ಸಪೋರ್ಟ್ ಮಾಡ್ತಾರ ಕಲಾವಿದರಿಗೆ ಅಂದ್ರೆ ಮುಂದೆ ಹೋಗ್ಲಿ ಅಂತ. ಸೊ ಆಲ್ ಇನ್ ಒನ್ ಆಗ್ತಿದ್ದೀರಾ ಸರ್? ಒಂದ್ ಕಡೆ ಡೈರೆಕ್ಷನ್ ಆಗಿರ್ಬೋದು, ಒಂದ್ ಕಡೆ ಸಿಂಗಿಂಗ್, ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕೆಲವೊಂದ್ಸಲ ಸಿನಿಮಾನು ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೊ ಆಲ್ ಇನ್ ಒನ್ ಆಗಿ ಬಸು ಹಿರೇಮಠ ಇಂಡಿಯಾ ಅವರು ಬೆಳಿತಿದ್ದಾರೆ. ಖುಷಿ ಸರ್ ನಮ್ಗೆ. ಉತ್ತರ ಕರ್ನಾಟಕದ ಪ್ರತಿಭೆ ಈ ತರ ಬೆಳಿತಿದ್ದಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದ್ರೆ ನಮ್ಗೆ ಹೆಂಗ್ ಗೊತ್ತೇನ್ರಿ, ಈಗ ಸುಮ್ಮನೆ ಕುಂಡ್ರೋಕ್ಕಿಂತ ಈಗ ಒಂದೇ ಫೀಲ್ಡ್ ಒಳಗೆ ಹೋಗಿತ್ತ ನಮ್ಗೆ ಮೊದ್ಲು ಅನ್ಕೊಂಡು ಹಂಗೆ ಐತ್ರಿ. ಯಾವ್ದಾರ ದಂಡಿಗೆ ಒಂದ್ ಯಾವ್ದಾರ ಇಂಟ್ರೆಸ್ಟ್ ಬತ್ತು ಅಂತಂದ್ರೆ ಅದು ಪೂರ್ತಿ ಕಲ್ತು ಅದಕ್ಕೆ ಪರ್ಫೆಕ್ಟ್ ಆಗಿ ಅದಕ್ಕೆ ಟಚ್ ಕೊಡ್ತಾನೆ ಬಿಡಂಗಿಲ್ರಿ. ಹಿಂಗೊಂದು ಹವ್ಯಾಸ ಐತ್ರಿ. ಯಾವ್ದೇ ವಿಷಯ ಆಗ್ಲಿ ಒಲ್ಟ ಎಲ್ಲ ಮಲ್ಟಿ ಟ್ಯಾಲೆಂಟ್ ಅಲ್ರಿ. ಮಲ್ಟಿ ಕೆಲಸ, ಮಲ್ಟಿ ವರ್ಕ್, ಮಲ್ಟಿ ಟ್ಯಾಲೆಂಟ್. ಸೊ ಒಂದೇ ಕೆಲಸ ಮಾಡ್ತಿದ್ರೆ ಪುರೋಟ ಆಗಲ್ಲ ನಮ್ಗೆ. ಸೊ 4-5 ಕಡೆ ಕೈ ಹಾಕಿ ಎಲ್ಲ ಒಂದ್ ಕಡೆ ಸಿಗ್ಲಪ್ಪ, ಸಿಕ್ಕರೆ ಸಾಕು. ಅಷ್ಟೇ ರೀ. ಸೊ ಅನ್ನೋದು ಯಾವ್ದು ನೋಡಿದ್ರು ಬಿಡಂಗ ಆಗಂಗಿಲ್ರಿ. ಇದು ಈ ಕಂಟೆಂಟ್ ಮಾಡತ್ತಾರಲ್ಲ, ಆ ಕಂಟೆಂಟ್ ಮಾಡ್ಬೋದು ನಾನು ತಲೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಅದು ಬಿಡ್ಲಕ್ಕ ಅಂದ್ರೆ ಇದು ಮಾಡ್ಲತ್ತಾರ. ಈಗ ನೋಡ್ರಿ ಕೆಲವೊಂದು ವೆಂಟ್ರಿ ಡಾಲ್ ಅಂತ ಇರ್ತದ, ವೆಂಟ್ರಿ ಲೋಕಿಸ್ಟ್ ಅಂತ ಹೇಳ್ತಾರೆ, ಗೊಂಬೆ ಅನ್ನೋದು ಮಾಡ್ತಾರಲ್ಲ, ಅದು ಸಹಿತ ಮಾಡ್ತೀನಿ ರೀ. ಹಾ, ಅದು ಅಂದ್ರೆ ಹಿಂಗ ಕೈಯಾಗ ಗೊಂಬೆ ಆಪರೇಟ್ ಮಾಡ್ತಾರಲ್ರಿ, ಹಾ ಅವು ಕೈಯಾಗ ಇರ್ತಾವಲ್ರಿ. ಅದು ಈಗ ಅದ್ ಹೆಂಗಿರ್ತೈತಿ ಗೊತ್ತನ್ರಿ, ಸೌಂಡ್ 2 ನಮೂನಿ ಇರ್ತಾವ. ಅದ ನಮ್ಮ ಅನ್ಸಂಗಿಲ್ಲ ಅಲ್ಲಿ ವಿಡಿಯೋದಾಗ.
ಅಷ್ಟು ಪರ್ಫೆಕ್ಟ್ ಅದು ಅದು ಯಾರೋ ಒಬ್ರು ಮೇಡಮ್ ಮಾಡ್ತಿದ್ರ ಮೇಡಮ್ ಮಾಡ್ತಿದ್ರಿ ಅದು ಮತ್ತೆ ಅದನ್ನು ಐತ್ರಿ ನಾನು ತರ್ಸಿನ್ರಿ ಅದ್ರಲ್ಲ ಮನ್ಯಾಗ ಐತ್ರಿ ಅದನ್ನು ಮಾಡ್ತೀನಿ ಒಟ್ಟು ಟೋಟಲ್ ಏನ್ರಿ ಅದೇನ್ ನೋಡೋದಂದ್ರೆ ಅದು ಮಾಡ್ಲಾರ ಬಿಡಂಗ ಹಂಗಿಲ್ಲ ಒಂದ್ ಸ್ವಲ್ಪ ಕಲ್ತು ಬಿಟ್ಟು ಬಿಡ್ಬೇಕು ಅದು ಮುಂದೆ ಒರೆಸ್ಲಿ ಬಿಡ್ಲಿ ಕಲ್ತು ಬಿಟ್ಟು ಬಿಡ್ಬೇಕು. ಅದು ಎಲ್ಲ ತರ ಸಾಂಗ್ ಐತ್ರಿ, ಅದು ಆಯ್ತು. ಸ್ವಲ್ಪ ದಿನ ಕೆಲವೊಂದು ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿಗಳು ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ದೀನಿ ರೀ. ಅದು ಒಂದ್ ಸ್ವಲ್ಪ ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗೈತ್ರಿ ಒಂದೊಂದ್ಸಲ ಬಾಯಾಗ ಕೆಲವೊಂದು ಶಬ್ದಗಳು ಬರಂಗಿಲ್ಲ, ಹಿಂಗಾಗಿ ಅದಕ್ಕೆ ತೊಂದರೆ ಅದನ್ನು ಟ್ರೈ ಮಾಡೀನಿ ರೀ. ಅದನ್ನ ಎಲ್ಲ ಮಾಡೋರು ಬಿಡುದಿಲ್ಲ, ಪ್ರಯತ್ನ ಮಾಡೋದಿಲ್ಲ, ಅದು ಬಿಟ್ಟುದ್ರಿ ಅಷ್ಟೇ ರೀ. ಸೊ ಅದೆಲ್ಲ ಒಂದ್ ಕಡೆ ಆದ್ರೆ ಸರ್, ಸೊ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರಾ ಸರ್ ನೀವು? ಮುಂದೆ ಏನಿಲ್ರಿ, ಈಗ ಸದ್ಯಕ್ಕೆ ಏನಿಲ್ರಿ ನಿಮ್ಗೆ ಇಲ್ಲಿಗೆ ಬಿಡುವುದು ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿಗೆ ಬಿಡ್ಬೇಕು ಅನ್ನೋದಿಲ್ಲ. ನಮ್ಗೆ ಇಷ್ಟಪಡ್ತಾರೋ ಜನ ಇಲ್ಲೋ ಗೊತ್ತಿಲ್ರಿ, ಒಟ್ಟು ಒಳ್ಳೇದೊಂದು ಕಂಟೆಂಟ್ ಕೊಡ್ಬೇಕು ಅಂತ ಅಷ್ಟೇ ನನ್ನ ತಲೆಯಾಗ. ಹೊಸ ಟ್ರೆಂಡ್ ಯಾರು ಮಾಡೋದು ಕೊಡ್ಬೇಕು ಒಟ್ಟ. ಈಗ ಆಲ್ರೆಡಿ ಮಾಡ್ಲಿಕ್ಕತ್ತಿದ್ದೆ ಯಾರು ಮಾಡ್ಲಿಕ್ಕತ್ತಿದ್ದೆ ನಮ್ಗೆ ಕೊಡಂಗ ಆಗಂಗಿಲ್ರಿ, ಅದು ಅದ್ರ ಮನ್ಸಿಗೆ ಬರಂಗಿಲ್ಲ. ಹೊಸ ಟ್ರೆಂಡ್ ರೀ, ಯಾರು ಮಾಡ್ಲಾದಿರ್ಬೇಕು, ಅದು ಒಮ್ಮೆ ನಮ್ದು ನೋಡೋಣ ಒಮ್ಮೆ ಕ್ಯಾಚ್ ಆಗಿಬಿಡ್ಬೇಕು ರೀ. ಇಂಥದ್ದು ಒಂದು ಏನ್ರಿ ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ ಯಾವ್ದೋ ಒಂದು ಈ ಫೀಲ್ಡ್ನಾಗ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಐತ್ರಿ. ಎಲ್ಲಿಗೆ ಹತ್ತದ ಇವ್ರಿಗೆ. ಸರ್ ನಿಮ್ಮ ಟೀಮ್ ಮೆಂಬರ್ಸ್ ಎಷ್ಟಿದ್ದಾರೆ? ನಮ್ಮ ಟೀಮ್ ಮೆಂಬರ್ಸ್ ಒಂದು 7-8 ಜನ ಅದಾರ್ರಿ. ಅದಾರ್ರಿ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕೆಲಸನೇ ಅದಾರ. ಸೊ ಇವೆಲ್ಲ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಸೊ ಯಾರು ಮಾಡ್ತಾರೆ ಸರ್? ವಿಡಿಯೋ ಮಾಡೋದು, ಕ್ಯಾಮ್ರಾ ಹೇಳೋದು ನಾನೇ ರೀ, ಸ್ಕ್ರಿಪ್ಟ್ ಬರೀದು ನಾನೇ ರೀ, ಮುಂಜಾನೆದವ್ರಿಗೆಲ್ಲ ಫೋನ್ ಹಚ್ಚೋನು ನಾನೇ ರೀ. ಆಮೇಲೆ ಪ್ರತಿಯೊಂದು ಶೂಟಿಂಗ್ ಟೈಮ್ನಾಗ ಆದ್ರೂ ಸರಿ ಪ್ರತಿಯೊಂದೆಲ್ಲ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಎಲ್ಲ ಯಾರು ಜವಾಬ್ದಾರಿ ತೊಳಂಗಿಲ್ಲ, ಎಲ್ಲ ನಾನೇ ರೀ. ಕ್ಯಾಮ್ರಾ ಈಚೆ ಕಡೆ ಎತ್ತಿ ಆಚೆ ಕಡೆ ಇಡೋನು ಕ್ಯಾಮ್ರಾ ಮ್ಯಾನ್ ಹೇಳೋನು ನಾನೇ ರೀ. ಅವು ಆಟ ಜವಾಬ್ದಾರಿ ಯಾರು ಮಾಡಂಗಿಲ್ಲ ರೀ. ಹಿಂಗಾಗಿ ನಮ್ದು ಆಕ್ಚುಲಿ ಪೂರಾ ಒಬ್ನಿಗೆ ಹೆಡ್ಡೇಕ್ ಆಗಿ ಅದು ಲೋಡ್ ಆಗಿನೇ ಸ್ವಲ್ಪ ದಿನ ಸ್ಟಾಪ್ ಮಾಡೀನಿ ರೀ. ಮುಂದೆ ಭಾಳ ಬೇಸರ ಅನ್ಸ್ಬಿಟ್ಟೈತಿ. ಮತ್ತು ಲಾಸ್ಟಿಗೆ ಎಡಿಟ್ ಮಾಡೋನು ನಾನೇ ರೀ, ಅಪ್ಲೋಡ್ ಮಾಡೋದು ನಾನೇ, ಎಲ್ಲ ನಾನೇ ಆಗಿ ಸ್ವಲ್ಪ ಬ್ಯಾಡ ಅನ್ಸ್ಬಿಡ್ತೀರ ನಮ್ಗೆ. ಸ್ವಲ್ಪ ದಿನ ಬಿಟ್ಟು ಒಂಥರ ಬೇರೆ ಥರ ಅದಕ್ಕೆ ಒಂದು ಸ್ಕೆಚ್ ಮಾಡ್ಕೊಂಡು ಒಂಥರ ಡಿಸೈನ್ ಮಾಡ್ಕೊಂಡು ಈ ಕೆಲ್ಸಕ್ಕೆ ಇವ್ರೆ ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ತನಾನು ಸುಮ್ಮನೆ ದುಮ್ಕುದ್ ಬೇಡ ಅಂತ ಹೇಳಿ ಬಿಟ್ಬಿಡೀನಿ. ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಹೆಂಗ್ ಸರ್? ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಅಂದ್ರೆ ನಂದು ಹೇಳ್ತೀನಿ ರೀ. ನಾನು ಸೋಷಿಯಲ್ ಮೀಡಿಯಾ ನಂದು ಪರ್ಸನಲ್ ಹೇಳ್ತೀನಿ ರೀ, ನಾ ಯಾರ್ದು ಹೇಳಂಗಿಲ್ಲ. ನನ್ ಪೂರ್ತಾರ ನನ್ಗೆ ಅನ್ಸೈತಿ ಸಸ್ತಾ ಸೆಲೆಬ್ರಿಟಿ ಅಂತ ನಾನು. ಅಂದ್ರೆ ಗೊತ್ತಾಯ್ತಲ್ರಿ ನಿಮ್ಗೆ, ಕೆಲವೊಂದು ಒಂಥರ ಸೆಲೆಬ್ರಿಟಿಗಳೇ ಬೇರೆ ರೀ, ನಾವೆಲ್ಲ ಸಸ್ತಾ ಸೆಲೆಬ್ರಿಟಿ. ನಮ್ಗೇನು ನಾವು ಅದರಿಂದ ಏನು ಪೇಮೆಂಟು ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೇವ್ರಿ, ಏನು ಟೆನ್ಷನ್ ಇಲ್ಲ. ನಮ್ಗೇನು ಅದ್ರ ಕಮ್ಮಿ ಬಿದ್ದಿಲ್ಲ, ಏನು ಬಿದ್ದಿಲ್ಲ. ನಾವು ಜಾಸ್ತಿ ನಾವು ಇದ್ರ ಕಡೆ ಒತ್ತು ಕೊಟ್ಟೇವು ಅಂತಂದ್ರೆ ಉಪವಾಸ ಬೀಳ್ತೀವಿ. ಜಾಸ್ತಿ ಇದ್ರ ಕಡೆ ಒತ್ತು ಕೊಡ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ನಮ್ ಬೇರೆ ಕಡೆ ಲಕ್ಷ ಕೊಟ್ಟೇವು ಅಂತ ಸ್ವಲ್ಪ ನಮ್ಗೆ ಹೊಟ್ಟೆ ತುಂಬುತ್ತದೆ ಅನ್ನೋ ಹಂಗಿದ್ದೀವಿ. ಓಕೆ. ಸೊ ನೀವೆಲ್ಲ ಟಿಕ್ ಟಾಕ್ ಎಲ್ಲ ಮಾಡ್ತಿದ್ರಿ, ಸೊ ಸ್ವಲ್ಪ ದಿನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ, ಅಂದ್ರೆ 7 ಲಕ್ಷದ ಮೇಲೆ ಇದು ಫಾಲೋವರ್ಸ್ ಇದ್ದಾರೆ. 7 ಲಕ್ಷ. ಸೊ ಅದು ಯಾವ ತರ ಸರ್? ಇದು ಚಡ್ಚನ್ ಬಿಟ್ಟು ಅದು ಬಿಜಾಪುರ ಬಿಟ್ಟು ಬೇರೆ ಕಡೆ ಹೋದ್ರೆ ಸೊ ಜನ ಯಾವ ತರ ನಿಮಗೆ ನೋಡ್ತಾರೆ? ಗುರ್ತಿರ್ತಾರೆ ಆಲ್ಮೋಸ್ಟ್ ಎಲ್ಲಾ ಕಡೆ. ಅಂದ್ರೆ ನಾವು ಟೋಟಲ್ ನೋಡ್ಲಾರ್ದವ್ರು ಯಾರು ಇಲ್ರಿ, ಟಿಕ್ ಟಾಕ್ ಇಂದ ನೋಡ್ಕೊತ ಬಂದಾರೆ. ಆಮೇಲೆ ಪ್ರತಿಯೊಂದು ಈಗ ನೋಡಿಲ್ಲ ಅನ್ನೋರು ಇದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ ದಾಗ ನೋಡಿರ್ತಾರೆ, ಯೂಟ್ಯೂಬ್ ನಾಗ ನೋಡಿರ್ತಾರೆ, ಮತ್ತೆ ಟಿಕ್ ಟಾಕ್ ನಾಗಂತೂ ಆಲ್ಮೋಸ್ಟ್ ಪೂರ್ತಿ ಇಡೀ ಕರ್ನಾಟಕ ನೋಡಿದ್ರಿ. ಆಲ್ಮೋಸ್ಟ್ ಒಬ್ರು ಗುರ್ತು ಹಿಡಿಲಾರ್ದವ್ರು ಒಬ್ರು ಇಲ್ರಿ, ಆಲ್ಮೋಸ್ಟ್ ಎಲ್ಲರೂ ಗುರ್ತಿರ್ತಾರೆ. ಅಂದ್ರೆ ಇವ್ ಹಿರಿಯರ್ ಬಿಟ್ಟು ಮೊಬೈಲ್ ಅವ್ರ ಇಟ್ಬಿಟ್ಟು ಎಲ್ಲಾ ಹಿಡಿತಾರೆ. ಅದ್ರೊಳಗೂ ಮೊಬೈಲ್ ಇರ್ಲಾರ್ದವ್ರು ಮಕ್ಕಳು ಕೊಟ್ಟಿರ್ತಾರೆ ಅವ್ರಿಗೆ ಮೊಬೈಲ್ ನೋಡಿ ಮಾಡ್ತಾರೆ ನೋಡಂತ, ಹಂಗಾಗಿರ್ತಾರ ಗಿಡ. ಹಂಗ ಅವರು ಆಲ್ಮೋಸ್ಟ್ ಇವರು ವಯಸ್ಸಾದವರು ನಮ್ಮ ಮೊಬೈಲ್ ಇದು ನನ್ನ ವಿಡಿಯೋ ಫೇಸ್ಬುಕ್ ನಾಗ ಆಯ್ತು ನೋಡ್ತಾರೆ ಇವರು ಜಾಸ್ತಿ. ಸರ್ ಊರಲ್ಲೆಲ್ಲ ನೀವು ಒಬ್ರೇ ಮಾಡ್ತಿರೋದು ಅನ್ಸತಿ ಈ ತರ ಟಿಕ್ ಟಾಕ್ ಎಲ್ಲ, ಸೊ ಯಾವ ತರ ಸಪೋರ್ಟ್ ಮಾಡಿದ್ರು ಅವರು? ಊರಾಗ ಹೆಂಗಿರ್ತೈತ್ರಿ, ಹೆಂಗೆ ಊರಾಗ ಆಲ್ಮೋಸ್ಟ್ ನಮ್ಗೆ ಅಷ್ಟೇ ಅಲ್ರಿ, ಎಲ್ಲಾರಿಗೂ ಹಂಗಿರ್ತೈತಿ. ಊರಾಗ ಕಾಮನ್ ಅಂತ ತಿಳ್ಕೊಂಡ್ಬಿಡ್ತಾರೆ ಭಾಳ. ಅಂದ್ರೆ ಹೊರಗಿನವ್ರು ಕೊಟ್ಟಂಗ ಈಗ ಅವ್ರ ಊರಾಗ ಮತ್ತೊಂದು ಕಲಾವಿದ ಇದ್ದಂದ್ರೆ ಅವ್ನ ಊರಾಗ ಅಷ್ಟು ಬೆಲೆ ಇರಂಗಿಲ್ಲ, ನಮ್ಮ ಊರಿಗೆ ಬಂದ ಅವ್ನಿಗೆ ಬೆಲೆ ಸಿಗ್ತೈತಿ. ನಾನು ಈಗ ನಮ್ಮ ಊರಾಗ ಇರಂಗಿಲ್ಲ, ಅವ್ರ ಊರಿಗೆ ಹೋದ್ರೆ ಬೆಲೆ ಸಿಗ್ತೈತಿ. ಸೊ ಇದ್ದ ಜಾಗದಲ್ಲಿ ಇದು ಇರಂಗಿಲ್ರಿ, ಅಂದ್ರೆ ಕಾಮನ್ ಡೈಲಿ ಮಾತಾಡ್ತೀವಿ, ಸೊ ಅಷ್ಟೇ ಸ್ಪೆಷಲ್ ಅನ್ಸಲ್ಲ. ಸೊ ಬೇರೆ ಊರಿಗೆ ಹೋದ್ವಿ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆತರ. ಸೊ ಮತ್ತೇನಾರು ಹೇಳ್ತೀರಾ ಸರ್ ನಿಮ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು? ನಮ್ಮ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಸ್ಪೆಷಲ್ ಆಗಿ ಅಂದ್ರೆ ನಮ್ಮ ಮನೆಯೊಳಗೆ ಸಪೋರ್ಟ್ ಮಾಡ್ತಾರ, ಅಂದ್ರೆ ನಮ್ಮ ಮನ್ಯಾಗ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಸಪೋರ್ಟ್ ಮನ್ಯಾಗ ಅವಾಗೇ ನಿಮ್ಗೆ ಕೇಳಿದ್ರೆ ಸಪೋರ್ಟ್ ಮಾಡ್ತಾರೆ. ಹೆಂಗಂದ್ರೆ ಸಪೋರ್ಟ್ ಅವ್ರಿಗೆ ಹೆಂಗ್ ಮಾಡೋದಂದ್ರೆ ನಮ್ಗ ಈ ಫೀಲ್ಡ್ ನ ಬಂದಾಗಿನಿಂದ ನಮ್ಗೊಂದು ಕೆಲಸ ಇಲ್ರಿ ಮನ್ಯಾಗ.
ನಮ್ಮ ಅಪ್ಪವ್ರ ಆಯ್ತು, ನಮ್ಮ ಮಮ್ಮಿ ಆಯ್ತು. ಒಂದು ಈ ಕಡ್ಡಿ ಹಚ್ಚಿ ಚರಿಗೆ ಎತ್ತಿ ಇಡಕ್ ಹೇಳಿಲ್ಲ ನಮ್ಗೆ. ನೀವ್ ಮಾಡ್ಲಕ್ಕೆ ಅದ್ರೊಳಗೆ ಟೆನ್ಷನ್ ಕೊಡೋದು ಬೇಡ, ಅವನಿಗೆ ಏನ್ ಬೇಕಾದ್ ಮಾಡಲ್ಲ ಅಂತೇಳಿ ನಾವು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಯಾರ. ನಮ್ಮ ಮಮ್ಮಿ ಅವರು ಅಂದ್ರೆ ಫಸ್ಟಿನಿಂದನೇ ರೀ ನಮ್ಗೆ ಎಂದೂ ಕೆಲಸ ಹಚ್ಚಿಲ್ಲ. ನಮ್ ಕೆಲ್ಸಕ್ಕೆ ಅಡ್ಡಿ ಆಗ್ಬಾರ್ದು ಅಂತೇಳಿ ನಮ್ಗೆ ಯಾವ್ದು ಟೆನ್ಷನ್ ಕೊಟ್ಟಿಲ್ಲ ಅವರು. ನೀ ಇದು ಮಾಡು ಅಂತೇಳಿ ನಮ್ಮ ಅಪ್ಪ ಅವರಾದ್ರು ಪುಟ್ಟಾನೇ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಸೊ ಫ್ಯಾಮಿಲಿ ಫುಲ್ ಸಪೋರ್ಟ್ ಆಗಿದೆ. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಸರ್, ಕೊನೆ ಕ್ವಶನ್. ಸೊ ಇವಾಗಿನ ಯುವ ಜನತೆಗೆ, ಯುವ ಪೀಳಿಗೆಗೆ ಏನ್ ಹೇಳಕ್ ಹೋಗ್ತಿದ್ರೆ ಸರ್ ನೀವು? ಅಂದ್ರೆ ಯಾವ ರೀತಿ ಹೇಳ್ಬೇಕು? ಸೊ ಇವಾಗ ನಿಮ್ಮ ವಿಡಿಯೋದಿಂದ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಅನುಭವಿಸಿದ್ರಲ್ಲಾಗಿರ್ಬೋದು, ಸೊ ಯಾವ್ದ್ರಲ್ಲಾಗಿರ್ಬೋದು, ಸೊ ಒಂದು ಮೆಸೇಜ್, ಸಂದೇಶ ಹೇಳಿದ್ರೆ ಅಂದ್ರೆ ಸರ್, ಈಗ ಕೆಲವೊಂದು ವಯಸ್ಸಿಗೆ ಕೆಲವೊಂದು ಬುದ್ಧಿಗಳು ಬಂದ್ಬಿಡ್ತಾವ. ಆ ಬುದ್ಧಿ ದಾಟಿ ಹೋಗ್ಬೇಕು ಅಷ್ಟೇ. ಅಂದ್ರೇನು ಒಳ್ಳೆ ರೀತಿಯಿಂದ ದಾಟಿ ಹೋಗ್ಬೇಕು, ಮುಂದ್ ಸಕ್ಸಸ್ ಇರ್ತೈತಿ. ಆಮೇಲೆ ಯಾವ್ದೇ ಒಂದು ಕೆಲಸ ಆದ್ರೂ ಅದು ಮಾಡಿದೆ ಇದು ಮಾಡಿದೆ ಅಂತ ಅನ್ಕೋತದ ತಲೆ ಕೆಡ್ತೈತಿ. ಒಂದೇ ಕಡೆ ಗುರಿ ಇಟ್ರೆ, ಒಂದೇ ಕೆಲಸ ಮಾಡ್ಕೊಂತ ಹೋದ್ರೆ ಅದ್ರೊಳಗೆ ಫಲ ಇರ್ತೈತಿ. ಆಮೇಲೆ ಕೆಲವೊಂದು ಈಗಿನ ಹುಡುಗರಾಯ್ತು ಅಂದ್ರೆ ಎಂಜಾಯ್ಮೆಂಟೇ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟಾರ. ಇದು ಬೈಕ್, ಮೊಬೈಲ್, ಕರೆನ್ಸಿ, ಒಂದು ಫೋನ್, ಅದೊಂದೇ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟಾರ. ಅದು ಬಿಟ್ಟು ಹೊರಗೆ ಬಂದು ಒಂದು ಒಳ್ಳೆ ಒಂದ್ ಗುರಿ ಇಟ್ಕೊಂಡ್ರೆ, ಈ ಭೂಮಿ ಮ್ಯಾಗ ಬಂದಿವಿ ಅಂತಂದ್ರೆ ಸುಮ್ ಬಂದು ದುಡಿದ್ರು ಹೊಟ್ಟಿ ತುಂಬ್ತದ, ದುಡಿಲಿಲ್ಲ ಅಂದ್ರೆ ಭಿಕ್ಷೆ ಬೆಳೆದ್ರು ಹೊಟ್ಟಿ ತುಂಬ್ತದ. ಭೂಮಿಗೆ ಬಂದಿವಿ ಅಂದ್ರೆ ಏನೋ ಒಂದ್ ಸಾಧನೆ ಮಾಡ್ಬೇಕು, ಸಣ್ಣ ಪುಟ್ಟ ಸಾಧನೆ ಮಾಡಿ ಕಡೆಗೆ ಕರ್ನಾಟಕ ಮಾತಾಡ್ಲಿಲ್ಲ ಅಂದ್ರು ತಾಲೂಕರ ಮಾತಾಡ್ಬೇಕು, ತಾಲೂಕು ಮಾತಾಡಲಿಲ್ಲ ಅಂದ್ರು ಊರರೇ ಮಾತಾಡ್ಬೇಕು. ಅವ್ರಿಗೋಸ್ಕರ ನಂಗ ಅವ್ರ ಬೆಳಕು ತೋರ್ಸ್ಬೇಕು ಅನ್ನೋದಷ್ಟೇ ಅವ್ರಿಗೆ ಹೇಳ್ಬೇಕಷ್ಟೇ. ತುಂಬಾ ಧನ್ಯವಾದಗಳು ಸರ್. ಸರ್ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದೀರಾ ನಮಗೆ. ಸೊ 2-3 ಸಲ ನಾನು ನೀವು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ, ಸೊ ಆಯ್ತು ಇವಾಗ ಬಾ ಆಮೇಲೆ ಬಾ ಅಂದ್ರೂ ಕೂಡ ಕೊನೆಗೂ ನೀವು ಒಂದೊಂದು ಸಂದರ್ಶನ ಕೊಟ್ರಿ ಸರ್ ನನಗೆ. ಸೊ ನನ್ನ ಚಾನಲ್ ಇಂದ ಧನ್ಯವಾದಗಳು ಸರ್.